ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈಟನ್, ಓಸ್ರಾಮ್, ವಿಪ್ರೋ, ಓರಿಯಂಟ್, ಸಿಎಫ್ಎಲ್ ಲೈಟ್ಸ್, ಝೂಮಾ ಲೈಟ್ಸ್, ಫ್ಯಾನ್ಸಿ ವಾಲ್ ಲೈಟ್ಸ್, ಗೇಟ್ ಲೈಟ್ಸ್, ಸೀಲಿಂಗ್ ಲೈಟ್ಸ್, ಔಟ್ಡೋರ್ ಪಿಕ್ಚರ್ಸ್, ಸ್ಟ್ರೀಟ್ ಲೈಟ್ಸ್, appliances, autumn fans, all types of fans, iron box, water heater, spotlights ಇತ್ಯಾದಿಗಳು ಡಿಸ್ಕೌಂಟ್ ದರದಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ, ಸಂಪರ್ಕಿಸಿ. ಲೈಟಿಂಗ್ ಪಾಯಿಂಟ್, SS ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ವಿಜಯ ಬ್ಯಾಂಕ್ ಬಿಲ್ಡಿಂಗ್, ಜೋಡು ರಸ್ತೆ, ಕಾರ್ಕಳ. ದೂರವಾಣಿ 0825823041, ಮೊಬೈಲ್ 9481752720. ಹೆಬ್ರಿ ನ್ಯೂಸ್ಗೆ ಸ್ವಾಗತ. ಸುದ್ದಿಯ ವಿವರಗಳು. ಪರಿವಾರ ಸಮುದಾಯ ಅಭಿವೃದ್ಧಿ ಟ್ರಸ್ಟ್, ಕ್ರಿಯೇಟಿವ್ ಯೂತ್ ಕ್ಲಬ್ ಕೊಕ್ಕರ್ಣೆ ಮತ್ತು ಇತರ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ನೇತ್ರಗಳ ಉಚಿತ ತಪಾಸಣಾ ಶಿಬಿರವು ಮೇ 20ರಂದು ಕೊಕ್ಕರ್ಣೆಯಲ್ಲಿ ನಡೆಯಿತು. ಕೊಕ್ಕರ್ಣೆಯ ಶ್ರೀ ಗಣೇಶ ಕಲಾಮಂದಿರದಲ್ಲಿ ಶಾಸಕ ರಘುಪತಿ ಭಟ್ ಅವರ ಪರಿವಾರ್ ಸಮುದಾಯ ಅಭಿವೃದ್ಧಿ ಟ್ರಸ್ಟ್, ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್, ಪ್ರಸಾದ್ ನೇತ್ರಾಲಯ ಮತ್ತು ನೇತ್ರ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ, ಅಂಧತ್ವ ನಿವಾರಣಾ ವಿಭಾಗ ಉಡುಪಿ, ಕ್ರಿಯೇಟಿವ್ ಯೂತ್ ಕ್ಲಬ್ ಕೊಕ್ಕರ್ಣೆ ಇವುಗಳ ಜಂಟಿ ಆಶ್ರಯದಲ್ಲಿ ನಡೆದ ನೇತ್ರಗಳ ಉಚಿತ ತಪಾಸಣಾ ಶಿಬಿರವನ್ನು ಶಾಸಕರಾದ ಕೆ ರಘುಪತಿ ಭಟ್ ಅವರು ಉದ್ಘಾಟಿಸಿ ಮಾತನಾಡಿದರು. ಸರ್ವರಿಗೂ ನಯನ ಅಂತ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ನಾವು ಜನವರಿ 18ನೇ ತಾರೀಕಿನಂದು ನಮ್ಮ ಮುಖ್ಯಮಂತ್ರಿಗಳಾದಂಥ DV ಸದಾನಂದ ಅವರಿಂದ ಆ ಒಂದು ಶಿಬಿರದ ಚಾಲನೆಯನ್ನು ನಾವು ಪ್ರಾರಂಭಿಸಿದೆವು. ಅದಕ್ಕಿಂತ ಮೊದಲೇ ಉಪ್ಪೂರಿನಲ್ಲಿ ಒಂದು ಕ್ಯಾಂಪನ್ನು ಮಾಡಿ ಅಲ್ಲಿ ಉಚಿತವಾದಂಥ ಕನ್ನಡಕ ಮತ್ತು ಆಪರೇಷನ್ ಮಾಡಿಸುವಂಥ ಒಂದು ಕೆಲಸವನ್ನು ಮಾಡಿತ್ತು. ಆ ಸಂದರ್ಭದಲ್ಲಿ ಉದ್ಘಾಟನೆ ಆದಂಥದ್ದು ಇವತ್ತು ನಿರಂತರವಾಗಿ ತಿಂಗಳಲ್ಲಿ 3 ಆದಿತ್ಯವಾರ, ಒಂದು ಆದಿತ್ಯವಾರ ಬಿಟ್ಟು 3 ಆದಿತ್ಯವಾರ ಎಲ್ಲ ಪಂಚಾಯತ್ ಮಟ್ಟದಲ್ಲಿ ಒಂದೊಂದು ಪಂಚಾಯತ್ನಲ್ಲಿ ಇಂಥ ಒಂದು ಸರ್ವರಿಜ್ಞಾನ ಕಾರ್ಯಕ್ರಮ ನಡೀತಾ ಇದೆ. ನಗರಸಭಾ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ವಾರ್ಡಿಗೊಂದು ಇಂಥ ಒಂದು ನೇತೃತ್ವ ತಪಾಸಣಾ ಶಿಬಿರಗಳು ನಡೀತಾ ಇದೆ. ಮುಖ್ಯ ಅತಿಥಿಗಳಾಗಿದ್ದ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಮಾತನಾಡಿದರು. ಪರಿವಾರ ಸಮುದಾಯ ಟ್ರಸ್ಟ್ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದೆ. ನಮ್ಮ ಆಸ್ಪತ್ರೆ ಬಗ್ಗೆನೂ ಬಹಳಷ್ಟು ಉತ್ತಮ ಮಾತುಗಳನ್ನು ಆಡಿದರು. ಆದರೆ ಈ ಒಂದು ಸರ್ವರಿಗೂ ನಯನ ಕಾರ್ಯಕ್ರಮ ಯಾಕೆ ಶಾಸಕರು ಮಾಡಿದರು ಅದನ್ನು ನಾನು ನಿಮಗೆ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೇನೆ. ನಾನೊಂದು ಸಾಮಾಜಿಕ ವ್ಯಕ್ತಿ, ನಮಗೆ ಯಾವುದೇ ರೀತಿಯಿಂದ ಒಂದು ಪಕ್ಷ ಇಲ್ಲ ಅಥವಾ ಯಾವುದೇ ರೀತಿಯ ನಾವು ಪಾರ್ಟಿ ಮೂಲಕ ನಾವು ಕಣ್ಣಿನ ವೈದ್ಯರಾಗಿ ಇಲ್ಲಿ ಬರುವುದಿಲ್ಲ. ಆದರೆ ನನ್ನ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಯಾವುದಾದ್ರೂ ಒಬ್ಬ ಮನುಷ್ಯ ಊರಿಗೆ ಒಳ್ಳೆಯದು ಮಾಡ್ತಾ ಇದ್ರೆ ಅವರ ಜೊತೆಗೆ ನಾವು ಕೈ ಜೋಡಿಸುವುದು ಒಂದು ನಮ್ಮ ಆದ್ಯ ಕರ್ತವ್ಯ. ನಾನು ಯಾವಾಗಲೂ ಎಲ್ಲರೂ ಹೇಳ್ತಿದ್ದೆ, ನಮ್ಮ ಹತ್ರ ಯಾವುದೇ ಪಕ್ಷದವರು ಬಂದು ಡಾಕ್ಟರ್ ಕ್ಯಾಂಪ್ ಮಾಡಿ ಹೇಳಿದ್ರು ನಾವು ಮಾಡ್ತೇವೆ. ಆದ್ರೆ ನಾವು ಶಾಸಕರ ಜೊತೆಗೆ ಯಾಕೆ ಕೈ ಜೋಡಿಸಿ ಅಂತ ಹೇಳಿಕ್ಕೆ ಕೆಲವೊಂದು ಇದಿದೆ. ನಾನು ಬಹಳಷ್ಟು ದಿವಸ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ನಾನು ವ್ಯಾಯಾಮಕ್ಕೆ ಹೋಗೋತ್ತಿಗೆ ನಮ್ಮ ಶಾಸಕರು 6 ಗಂಟೆಗೆ ಎದ್ದು ಗಾಡಿಯಲ್ಲಿ ಹೋಗೋದನ್ನು ಒಂದ್ಸತಿ ಹೋಗೋದು ನೋಡಿ ನಾನು ನಿಲ್ಸಿದೆ. ರಘುಪತಿ ಭಟ್ರು ಎಲ್ಲಿ ಬೆಳಿಗ್ಗೆ 6 ಗಂಟೆಗೆ ಒಬ್ಬ ವ್ಯಕ್ತಿ ಎದ್ದು ರಾತ್ರಿ 12 ಗಂಟೆಗಾದ್ರೂ 1 ಗಂಟೆಗಾದ್ರೂ ಸಮೇತ ಅವರು ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾರೆ. ಸ್ಥಳೀಯ ಯೂತ್ ಕ್ಲಬ್ನ ಅಧ್ಯಕ್ಷ ಪ್ರತೀಶ್ ಆರ್ ಶೆಟ್ಟಿ ಅವರು ಕ್ಲಬ್ಗೆ ಸ್ಥಳಾವಕಾಶವನ್ನು ಒದಗಿಸಿಕೊಡುವಂತೆ ಶಾಸಕರಲ್ಲಿ ಮನವಿ ಮಾಡಿದರು. ಮುಂದೆಯೂ ಮಾಡ್ತೇವೆ ಹಾಗೂ ಇಂಥ ಒಂದು ಕೆಲಸವನ್ನು ಯಾರೇ ಮಾಡಲಿ ನಮ್ಮ ಸಂಪೂರ್ಣ ಸಹಕಾರವನ್ನು ಮುಂದೆಯೂ ಕೊಡ್ತೇವೆ.
ಹಾಗೂ ಕೊನೆಯದಾಗಿ ನಮ್ಮೊಂದು ಕ್ರಿಯೇಟಿವ್ ಕ್ಲಬ್ಬಿನ ಪರವಾಗಿ ಒಂದು ಸಣ್ಣ ಮನವಿ ಏನಂದ್ರೆ, ಶಾಸಕರಲ್ಲಿ ನಮ್ಮ ಕ್ಲಬ್ಬಿಗೆ ಸ್ಥಳಾವಕಾಶ ತುಂಬಾ ಕೊರತೆ ಇದೆ. ಅದನ್ನು ನಿಮ್ಮ ಮುಖಾಂತರ DC ಅವರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅದನ್ನು ಆದಷ್ಟು ಬೇಗ ನಮಗೆ ಸ್ಥಳಾವಕಾಶವನ್ನು ಕೊಡ್ತೀರಂತ ನಿಮ್ಮಲ್ಲಿ ಕಳಕಳಿ ವಿನಂತಿ. ಅಧ್ಯಕ್ಷತೆ ವಹಿಸಿದ್ದ ಮೀನುಗಾರಿಕಾ ಫೆಡರೇಷನ್ನ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಈ ಒಂದು ಗ್ರಾಮದಾದ್ಯಂತ ಈ ಒಂದು ಉಚಿತ ನೇತ್ರ ಸಂಪರ್ಕ ಶಿಬಿರವನ್ನು ಆಯೋಜಿಸುವ ಮೂಲಕ ಯಾವುದೇ ಒಬ್ಬ ವ್ಯಕ್ತಿಗೂ ಒಂದು ಕಣ್ಣಿನ ಸಮಸ್ಯೆ ಬಾರದೆಂಬ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅದರ ಜೊತೆಗೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ಸಹಕಾರವನ್ನು ಕೂಡ ಯಾಚಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಈ ಸಂದರ್ಭದಲ್ಲಿ ರಘುಪತಿ ಭಟ್ ಅವರಿಗೂ ಅದೇ ರೀತಿ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೇವೆ. ಖಂಡಿತವಾಗಿಯೂ ನೀವು ಮಾಡುವ ಈ ಒಂದು ಕೆಲಸ ಕಾರ್ಯಗಳು ಇತರ ವಿಧಾನ ಕ್ಷೇತ್ರಕ್ಕೆ ಮಾದರಿಯಾಗಿರಲಿ ಎಂದು ಹಾರೈಸುತ್ತಾ ವೇದಿಕೆಯಲ್ಲಿ ಕ್ಲಬ್ನ ಗೌರವಾಧ್ಯಕ್ಷರಾದ ಕೆ ಬಾಲಕೃಷ್ಣ ಹೆಗಡೆ, ಡಾಕ್ಟರ್ ಹರೀಶ್ ಪೂಜಾರಿ, ವಕೀಲ ನಾಲ್ಕೂರು ರತ್ನಾಕರ ಶೆಟ್ಟಿ, ಕೊಕ್ಕರ್ಣೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆ ಅಂಬಾ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ನೂರಾರು ಸಂಖ್ಯೆಯಲ್ಲಿ ನೆರೆದ ಫಲಾನುಭವಿಗಳು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ಮೇ 24ರಿಂದ ನಡೆಯಲಿರುವ GSB ಸಮಾಜದ ಮೂಲ ವಿಗ್ರಹಗಳ ಪುನರ್ ಪ್ರತಿಷ್ಠೆಯ ಅಂಗವಾಗಿ ನಡೆಯುವ ಪಾದಯಾತ್ರೆ ಭಜನೆಗೆ ಹೆಬ್ರಿಯ ತಂಡವು ಆದಿತ್ಯವಾರ ಹೊರಟಿತು. ಭಟ್ಕಳದಿಂದ ಹೊರಟಿದ್ದ ಪಾದಯಾತ್ರೆ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹೆಬ್ರಿಯ GSB ಸಮಾಜದ ಮುಂದಾಳುಗಳು 2 ವಾಹನಗಳ ಮೂಲಕ ತೆರಳಿದರು. ಭಟ್ಕಳದಿಂದ ಮಂಗಳೂರಿಗೆ ಹೋಗಲಿರುವ ಪಾದಯಾತ್ರೆಗೆ ಉಪ್ಪುಂದದಲ್ಲಿ ಈ ತಂಡವು ಸೇರಿಕೊಳ್ಳಲಿದೆ. ಈ ಬಗ್ಗೆ ಹೆಬ್ರಿ ನ್ಯೂಸ್ಗೆ ಸಂಬಂಧಿತರು ನೀಡಿದ ಮಾಹಿತಿ ಹೀಗಿದೆ. ಪರಂಪರಾಗತವಾಗಿ ಪೂಜಿಸಿಕೊಂಡಂತಹ ದೇವರ ವಿಗ್ರಹಗಳು ಏನೋ ಇದರಿಂದಾಗಿ ಕಾಲ ಪರಿಸ್ಥಿತಿಯಿಂದ ಏನೋ ಪರಾಧೀನ ಆಗಿತ್ತು. ಅದು ಈಗ ಆ ವಿಗ್ರಹಗಳು ನಮ್ಮ ಸ್ವಾಮೀಜಿಯವರ ಹಸ್ತಕ್ಕೆ ಬಂದಿದೆ. ಅದರ ಪರಿಹಾರ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಭಟ್ಕಳದ ಮೂಲ ಮಠದಿಂದ ಯಾದವೇಂದ್ರ ಸ್ವಾಮೀಜಿಯವರ ಮೂಲ ಬೃಂದಾವನದಲ್ಲಿದೆ. ಅವರು ನಮ್ಮ ಶ್ರೀ ಕಾಶಿ ಮಠದ ಮೂಲಯತಿಗಳು. ಅವರ ಆ ಬೃಂದಾವನದಿಂದ ಭಜನೋತ್ಸವ ಪರಿಹಾರ ನಾವು ಗೃಹಸ್ಥರು ಏನು ಮಾಡ್ಬೋದಂದರೆ, ಈಗ ವೈದಿಕವಾಗಿ ಮಾಡ್ತಾರೆ, ಮತ್ತು ಸ್ವಾಮಿಗಳು ಅವರ ಇದರಿಂದ. ಹಾಗಾಗಿ ನಾವು ಗೃಹಸ್ಥರು ಏನು ಮಾಡ್ಬೋದು ಅಂತ ನಾವು ಮಾಡಿದ ಏನಾದರೂ ಪಾಪಗಳು ನಮ್ಮ ಗೃಹಸ್ಥರಿಂದ ಏನಾದರೂ ತಪ್ಪುಗಳಿದ್ದಲ್ಲಿ ಅದು ಪರಿಹಾರ ಆಗಬೇಕು ಅಂತೇಳಿ ಭಟ್ಕಳದ ಮೂಲ ಕಾಶಿ ಮಠದಿಂದ ಭಜನೋತ್ಸವವನ್ನು ಹೊರಡ್ತಾ ಇದ್ದೇವೆ. ಅದಕ್ಕೆ ನಾವು ಹೆಬ್ರಿಯ GSB ಸಮಾಜ ಬಂಧುಗಳೆಲ್ಲರೂ ಹೊರಡ್ತಾ ಇದ್ದೇವೆ. ಹೆಬ್ರಿ ನ್ಯೂಸ್ನ ವತಿಯಿಂದ ಅಮೃತೇಶ್ವರಿ ಮೇಳದ 37 ಮಂದಿ ಕಲಾವಿದರಿಗೆ ಗೌರವಾರ್ಪಣೆ ಕಾರ್ಯಕ್ರಮ ಮೇ 17ರಂದು ಕೋಟದ ಶ್ರೀ ಅಮೃತೇಶ್ವರಿ ದೇವಸ್ಥಾನದಲ್ಲಿ ನಡೆಯಿತು. ಹೆಬ್ರಿ ನ್ಯೂಸ್ನ ಗೌರವ ನಿರ್ದೇಶಕ PV ಆನಂದ್ ಸಾಲಿಗ್ರಾಮ ಅವರ ಪ್ರಾಯೋಜಕತ್ವದಲ್ಲಿ ಅಮೃತೇಶ್ವರಿ ಮೇಳದ ಹಿಮ್ಮೇಳ ಮುಮ್ಮೇಳ ಸಹಿತ ಮೇಳದ ವೃತ್ತಿನಿರತ ಎಲ್ಲರನ್ನೂ ಕೂಡ ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಸದಸ್ಯರಾದ ರಾಮನಾಥ್ ಜೋಗಿ ಅವರು ಗೌರವಿಸಿದರು. ಗೌರವವನ್ನು ಸ್ವೀಕರಿಸಿ ಹಿರಿಯ ಕಲಾವಿದರಾದ ಐರೋಡಿ ಗೋವಿಂದಪ್ಪ ಅವರು ಮಾತನಾಡಿದರು. ಅದುವೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತ ಹೇಳಿದವರು. ಆದ್ದರಿಂದ ಪ್ರತಿಯೊಬ್ಬ ಕಲಾಭಿಮಾನಿಯು ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಕಲಾವಿದರು ಕೂಡ ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ತಮ್ಮ ಕಲೆಯಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ದುಡಿಯಬಹುದಾದಂಥ ಒಂದು ಮನೋವೃತ್ತಿ ಅವರಿಗೆ ಉಂಟಾಗಲಿ, ಹಾಗೆ ಅವರಿಗೆ ಆರೋಗ್ಯ, ಆಯುಷ್ಯ, ಭಾಗ್ಯ, ಸಕಲ ಸಂಪದನ್ನು ಕೊಡಲಿ ಅಂತ ನಾನು ಹಾರೈಸುವುದರ ಜೊತೆಗೆ ಇವತ್ತು ಈ ಸಮಾರಂಭ ಏರ್ಪಡುವುದಕ್ಕೆ ಕಾರಣೀಭೂತರಾದವರು PV ಆನಂದನವರು. ಅವರು ಕೊಟ್ಟಂತಹ ಪ್ರಸಂಗ ಸಪ್ತಕ್ಷೇತ್ರ ವೈಭವ. ಅಮೃತೇಶ್ವರಿ ಮೇಳಕ್ಕೆ ಈಗಾಗಲೇ ಯಶಸ್ವಿ ಪ್ರದರ್ಶನಗಳನ್ನು ಕಂಡ 3 ಪ್ರಸಂಗಗಳನ್ನು ನೀಡಿದ PV ಆನಂದ್ ಮತ್ತು
ಶಾರದಾ ಆನಂದ್ ದಂಪತಿಗಳನ್ನು ದೇವಸ್ಥಾನದ ವತಿಯಿಂದ ದೇವಳದ ಸದಸ್ಯ ಶಿವಪೂಜಾರಿ ಅವರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಂಗೊಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಹವ್ಯಾಸಿ ಕಲಾವಿದರು ಆದ ಮೊಹಮ್ಮದ್ ರೌಫ್ ಅವರು ಮಾತನಾಡಿದರು. ಇನ್ನಷ್ಟು ಪ್ರಸಂಗಗಳು ಪ್ರತಿರೂಪತೆ ಬರಲಿ, ತನ್ಮೂಲಕ ಯಕ್ಷಗಾನ ದೇದೀಪ್ಯಮಾನವಾಗಿ ಬೆಳಗಲಿ, ಆ ಚಂದ್ರಾತ್ಮವಾಗಿ ಬೆಳಗಲಿ ಅಂತೇಳಿ ನಾವು ಹಾರೈಸೋಣ. ಸಿ.ವಿ. ಆನಂದ್ ಮತ್ತು ಅವರ ದಂಪತಿಗಳಿಗೆ ಹಾಗೆ ಅವರ ಮನೆಯವರಿಗೆ, ಅವರ ಕುಟುಂಬಸ್ಥರಿಗೆ ಶ್ರೀ ಅಮೃತೇಶ್ವರಿ ದೇವಿಯು ಸಕಲ ಆಯುರಾರೋಗ್ಯ ಐಶ್ವರ್ಯವನ್ನು ಗಮನಿಸಿ ಯಕ್ಷಗಾನ ಮಂಡಳಿಗೆ ಜಯ ಕರ್ನಾಟಕ. ವೇದಿಕೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಉಮೇಶ್ ಪ್ರಭು, ಚಂದ್ರ ಆಚಾರ್ ಉಪಸ್ಥಿತರಿದ್ದರು. ಬಳಿಕ ಪಿ.ವಿ. ಆನಂದ್ ಸಾಲಿಗ್ರಾಮ ವಿರಚಿತ 6ನೇ ಯಕ್ಷಗಾನವಾದ ಜಂಬೂರು, ಕಾಜುರಳ್ಳಿ, ಮೇಕೆಕಟ್ಟು, ಗುಡ್ಡಟ್ಟು, ವಡ್ಡರ್ಸೆ, ಕೋಟ ಹಿರಮಲಿಂಗೇಶ್ವರ ಮತ್ತು ಅಮೃತೇಶ್ವರಿ ದೇವಳಗಳ ಕಥೆಯನ್ನೊಳಗೊಂಡ ಸಪ್ತಕ್ಷೇತ್ರ ವೈಭವ ಪ್ರಸಂಗದ ಪ್ರದರ್ಶನ ನಡೆಯಿತು. ಹೆಬ್ರಿ ನ್ಯೂಸ್ ಪ್ರಾಯೋಜಕರು ಲೈಟಿಂಗ್ ಪಾಯಿಂಟ್, ವಿವಿಧ ವಿನ್ಯಾಸದ ಫ್ಯಾನ್ಸಿ ಲೈಟಿಂಗ್ ಮಳಿಗೆ. ನಮ್ಮಲ್ಲಿ ಫಿಲಿಪ್ಸ್, ಕ್ರಾಂಪ್ಟನ್ ಗ್ರೇವ್ಸ್, ಕೈಟನ್, ಓಸ್ರಾಮ್, ವಿಪ್ರೋ